ರಾಜ್ಯದಲ್ಲಿ ತೆರೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ನ ಎಮರ್ಜೆನ್ಸಿ ಇದೆಯಲ್ಲ, ಈಗ ಸರ್ಕಾರಿ ಶಾಲೆಯ ಮಕ್ಕಳ ತಟ್ಟೆವರೆಗೂ ಕೂಡ ಬಂದಿದೆ. ಸರ್ಕಾರಿ ಶಾಲೆಯ ಮಕ್ಕಳ ಬಿಸಿಯೂಟಕ್ಕೆ ಈಗ ಗ್ಯಾಸ್ ಸಿಲಿಂಡರ್ ತಾಪತ್ರೆ ಎದುರಾಗಿದೆ. ಶಾಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರೋದ್ರಿಂದಾಗಿ ಅಡುಗೆ ಹೇಗಪ್ಪ ಮಾಡೋದು ಅಂತ ಹೇಳಿ ಈಗ ಚಿಂತಾಕ್ರಾಂತರಾಗಿದ್ದಾರೆ. ಶಾಲೆಗಳಲ್ಲಿ ಬಿಸಿಯೂಟಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಕೊಟ್ಟಿಗೆಹಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ. 5 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸರಬರಾಜು ಸ್ಟಾಪ್ ಆಗಿದೆ. ಜಿಲ್ಲಾಧಿಕಾರಿ ನಿರ್ದೇಶನಕ್ಕೂ ಕೂಡ ಗ್ಯಾಸ್ ನೀಡದ ಏಜೆನ್ಸಿ ಶಾಲೆ ಪಕ್ಕದ ಬಯಲಲ್ಲಿ ಸೌದೆ ಬಳಸಿಕೊಂಡು ಸಿಬ್ಬಂದಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟವನ್ನ ತಯಾರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಊಟ ಮಾಡಲೇಬೇಕಲ್ಲ ಮಧ್ಯಾಹ್ನಕ್ಕೆ, ಹಾಗಾಗಿ ಬಿಸಿಯೂಟ ಮಾಡೋದಕ್ಕೆ ಸೌದೆ ಒಲೆಯನ್ನ ಬಳಸ್ತಾ ಇದ್ದಾರೆ ಕೊಟ್ಟಿಗೆಹಾರದಲ್ಲಿ, ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದಲ್ಲಿ. ಶಾಲೆಗಳಿಗೆ ಯಾವುದೇ ಸಿಲಿಂಡರ್ ನಾವು ತೊಂದರೆ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಇವರು ಅಧಿಕಾರಿಗಳು ಈಗ ಶಾಲೆಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿರೋದ್ರಿಂದಾಗಿ ಶಾಲೆ ಮಕ್ಕಳಿಗೆ ಊಟಕ್ಕಂತ ಹೇಳಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡುಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು. ಈ ಬಿಸಿಲಲ್ಲಿ ಯಾವ ತರ ಅಡುಗೆ ಮಾಡೋದು? ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡುಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡುಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು. ಈ ಬಿಸಿಲಲ್ಲಿ ಯಾವ ತರ ಅಡುಗೆ ಮಾಡೋದು? ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡುಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡುಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು. ಈ ಬಿಸಿಲಲ್ಲಿ ಯಾವ ತರ ಅಡುಗೆ ಮಾಡೋದು? ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ತೀವಿ. ತೆರೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ನ ಎಮರ್ಜೆನ್ಸಿ ಇದೆಯಲ್ಲ, ಈಗ ಸರ್ಕಾರಿ ಶಾಲೆಯ ಮಕ್ಕಳ ತಟ್ಟೆವರೆಗೂ ಕೂಡ ಬಂದಿದೆ. ಸರ್ಕಾರಿ ಶಾಲೆಯ ಮಕ್ಕಳ ಬಿಸಿಯೂಟಕ್ಕೆ ಈಗ ಗ್ಯಾಸ್ ಸಿಲಿಂಡರ್ ತಾಪತ್ರೆ ಎದುರಾಗಿದೆ. ಶಾಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರೋದ್ರಿಂದಾಗಿ ಅಡುಗೆ ಹೇಗಪ್ಪ ಮಾಡೋದು ಅಂತ ಹೇಳಿ ಈಗ ಚಿಂತಾಕ್ರಾಂತರಾಗಿದ್ದಾರೆ. ಶಾಲೆಗಳಲ್ಲಿ ಬಿಸಿಯೂಟಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಕೊಟ್ಟಿಗೆಹಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ. 5 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸರಬರಾಜು ಸ್ಟಾಪ್ ಆಗಿದೆ. ಜಿಲ್ಲಾಧಿಕಾರಿ ನಿರ್ದೇಶನಕ್ಕೂ ಕೂಡ ಗ್ಯಾಸ್ ನೀಡದ ಏಜೆನ್ಸಿ ಶಾಲೆ ಪಕ್ಕದ ಬಯಲಲ್ಲಿ ಸೌದೆ ಬಳಸಿಕೊಂಡು ಸಿಬ್ಬಂದಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟವನ್ನ ತಯಾರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಊಟ ಮಾಡಲೇಬೇಕಲ್ಲ ಮಧ್ಯಾಹ್ನಕ್ಕೆ, ಹಾಗಾಗಿ ಬಿಸಿಯೂಟ ಮಾಡೋದಕ್ಕೆ ಸೌದೆ ಒಲೆಯನ್ನ ಬಳಸ್ತಾ ಇದ್ದಾರೆ ಕೊಟ್ಟಿಗೆಹಾರದಲ್ಲಿ, ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದಲ್ಲಿ. ಶಾಲೆಗಳಿಗೆ ಯಾವುದೇ ಸಿಲಿಂಡರ್ ನಾವು ತೊಂದರೆ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಇವರು ಅಧಿಕಾರಿಗಳು ಈಗ ಶಾಲೆಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿರೋದ್ರಿಂದಾಗಿ ಶಾಲೆ ಮಕ್ಕಳಿಗೆ ಊಟಕ್ಕಂತ ಹೇಳಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡುಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು. ಈ ಬಿಸಿಲಲ್ಲಿ ಯಾವ ತರ ಅಡುಗೆ ಮಾಡೋದು? ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡುಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡುಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು. ಈ ಬಿಸಿಲಲ್ಲಿ ಯಾವ ತರ ಅಡುಗೆ ಮಾಡೋದು? ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡುಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡುಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು. ಈ ಬಿಸಿಲಲ್ಲಿ ಯಾವ ತರ ಅಡುಗೆ ಮಾಡೋದು? ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ತೀವಿ. ತೆರೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ನ ಎಮರ್ಜೆನ್ಸಿ ಇದೆಯಲ್ಲ, ಈಗ ಸರ್ಕಾರಿ ಶಾಲೆಯ ಮಕ್ಕಳ ತಟ್ಟೆವರೆಗೂ ಕೂಡ ಬಂದಿದೆ. ಸರ್ಕಾರಿ ಶಾಲೆಯ ಮಕ್ಕಳ ಬಿಸಿಯೂಟಕ್ಕೆ ಈಗ ಗ್ಯಾಸ್ ಸಿಲಿಂಡರ್ ತಾಪತ್ರೆ ಎದುರಾಗಿದೆ. ಶಾಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರೋದ್ರಿಂದಾಗಿ ಅಡುಗೆ ಹೇಗಪ್ಪ ಮಾಡೋದು ಅಂತ ಹೇಳಿ ಈಗ ಚಿಂತಾಕ್ರಾಂತರಾಗಿದ್ದಾರೆ. ಶಾಲೆಗಳಲ್ಲಿ ಬಿಸಿಯೂಟಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಕೊಟ್ಟಿಗೆಹಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ. 5 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸರಬರಾಜು ಸ್ಟಾಪ್ ಆಗಿದೆ. ಜಿಲ್ಲಾಧಿಕಾರಿ ನಿರ್ದೇಶನಕ್ಕೂ ಕೂಡ ಗ್ಯಾಸ್ ನೀಡದ ಏಜೆನ್ಸಿ ಶಾಲೆ ಪಕ್ಕದ ಬಯಲಲ್ಲಿ ಸೌದೆ ಬಳಸಿಕೊಂಡು ಸಿಬ್ಬಂದಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ.
ಸೌದೆ ಒಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿ ಊಟವನ್ನ ತಯಾರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಊಟ ಮಾಡಲೇಬೇಕಲ್ಲ ಮಧ್ಯಾಹ್ನಕ್ಕೆ, ಹಾಗಾಗಿ ಬಿಸಿ ಊಟ ಮಾಡೋದಕ್ಕೆ ಸೌದೆ ಒಲೆಯನ್ನ ಬಳಸ್ತಾ ಇದ್ದಾರೆ ಕೊಟ್ಟಿಗೆ ಹಾರದಲ್ಲಿ, ಚಿಕ್ಕಮಗಳೂರಿನ ಕೊಟ್ಟಿಗೆ ಹಾರದಲ್ಲಿ. ಶಾಲೆಗಳಿಗೆ ಯಾವುದೇ ಸಿಲಿಂಡರ್ ನಾವು ತೊಂದರೆ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಇವರು ಅಧಿಕಾರಿಗಳು ಈಗ ಶಾಲೆಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿರೋದ್ರಿಂದಾಗಿ ಶಾಲೆ ಮಕ್ಕಳಿಗೆ ಊಟಕ್ಕಂತ ಹೇಳಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಅಡ್ಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು ಈ ಬಿಸಿಲಲ್ಲಿ ಯಾವ ತರ ಅಡ್ಗೆ ಮಾಡೋದು, ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡ್ಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು ಈ ಬಿಸಿಲಲ್ಲಿ ಯಾವ ತರ ಅಡ್ಗೆ ಮಾಡೋದು, ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡ್ಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು ಈ ಬಿಸಿಲಲ್ಲಿ ಯಾವ ತರ ಅಡ್ಗೆ ಮಾಡೋದು, ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ತೀವಿ. ತಲೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ನ ಎಮರ್ಜೆನ್ಸಿ ಇದೆಯಲ್ಲ, ಈಗ ಸರ್ಕಾರಿ ಶಾಲೆಯ ಮಕ್ಕಳ ತಟ್ಟೆವರೆಗೂ ಕೂಡ ಬಂದಿದೆ. ಸರ್ಕಾರಿ ಶಾಲೆಯ ಮಕ್ಕಳ ಬಿಸಿಯೂಟಕ್ಕೆ ಈಗ ಗ್ಯಾಸ್ ಸಿಲಿಂಡರ್ ತಾಪತ್ರೆ ಎದುರಾಗಿದೆ. ಶಾಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರೋದ್ರಿಂದಾಗಿ ಅಡುಗೆ ಹೇಗಪ್ಪ ಮಾಡೋದು ಅಂತ ಹೇಳಿ ಈಗ ಚಿಂತಾಕ್ರಾಂತರಾಗಿದ್ದಾರೆ ಶಾಲೆಗಳಲ್ಲಿ. ಬಿಸಿಯೂಟಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಕೊಟ್ಟಿಗೆಹಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ. 5 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸರಬರಾಜು ಸ್ಟಾಪ್ ಆಗಿದೆ. ಜಿಲ್ಲಾಧಿಕಾರಿ ನಿರ್ದೇಶನಕ್ಕೂ ಕೂಡ ಗ್ಯಾಸ್ ನೀಡದ ಏಜೆನ್ಸಿ ಶಾಲೆ ಪಕ್ಕದ ಬಯಲಲ್ಲಿ ಸೌದೆ ಬಳಸಿಕೊಂಡು ಸಿಬ್ಬಂದಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿ ಊಟವನ್ನ ತಯಾರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಊಟ ಮಾಡಲೇಬೇಕಲ್ಲ ಮಧ್ಯಾಹ್ನಕ್ಕೆ, ಹಾಗಾಗಿ ಬಿಸಿ ಊಟ ಮಾಡೋದಕ್ಕೆ ಸೌದೆ ಒಲೆಯನ್ನ ಬಳಸ್ತಾ ಇದ್ದಾರೆ ಕೊಟ್ಟಿಗೆ ಹಾರದಲ್ಲಿ, ಚಿಕ್ಕಮಗಳೂರಿನ ಕೊಟ್ಟಿಗೆ ಹಾರದಲ್ಲಿ. ಶಾಲೆಗಳಿಗೆ ಯಾವುದೇ ಸಿಲಿಂಡರ್ ನಾವು ತೊಂದರೆ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಇವರು ಅಧಿಕಾರಿಗಳು ಈಗ ಶಾಲೆಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿರೋದ್ರಿಂದಾಗಿ ಶಾಲೆ ಮಕ್ಕಳಿಗೆ ಊಟಕ್ಕಂತ ಹೇಳಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಅಡ್ಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು ಈ ಬಿಸಿಲಲ್ಲಿ ಯಾವ ತರ ಅಡ್ಗೆ ಮಾಡೋದು, ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡ್ಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು ಈ ಬಿಸಿಲಲ್ಲಿ ಯಾವ ತರ ಅಡ್ಗೆ ಮಾಡೋದು, ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ. ಅಡ್ಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಹೊಗೆಯಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ನಮ್ಗೆ. 5 ದಿವಸ ಆಯ್ತು ಈ ಬಿಸಿಲಲ್ಲಿ ಯಾವ ತರ ಅಡ್ಗೆ ಮಾಡೋದು, ಮಕ್ಳಿಗೆ ಮತ್ತು ಮಾಡೇ ಕೊಡ್ಬೇಕಂತ ಹೇಳಿದ್ರಿಂದ ನಾವು ಮಾಡ್ಕೊಡ್ತಿದೀವಿ. ಮಕ್ಳು ಹಸುವಲ್ಲಿ ಇರ್ತಾರಲ್ಲ, ಬೆಳಗಿಂದ ಹಸುವಲ್ಲಿ ಇರ್ತಾರಂತ ಮಾಡ್ಕೊಡ್ತೀವಿ.